ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳ ರೈತರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಬರಗಾಲ ಬಂದು ಬಿತ್ತಿದ ಬೀಜ ಮೊಳಕೆ ಹೊಡೆದ ನಂತರ ಭೂಮಿಯಲ್ಲೇ ಕಮರಿ ಹೋಗಿದೆ. ಅದರ ಮೇಲೆ ಸಾಲದು ಅಂತ ಬ್ಯಾಂಕ್ಗಳು ಸಾಲಕ್ಕಾಗಿ ಮತ್ತೆ ಮತ್ತೆ ನೋಟಿಸ್ ಕೊಡುವಂಥದ್ದು, ಸಾಲ ಕಟ್ಟದ ರೈತರನ್ನು ಎಳ್ಕೊಂಡು ಹೋಗಿ ಜೈಲಿಗೆ ತುರುಕುವಂಥದ್ದು ಕೂಡ ನಡೆದಿದೆ. ಯಾವ ಉದ್ಯೋಗಪತಿ ಸಾಲ ಬಾಕಿ ಉಳಿಸ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸಮಾಜದಲ್ಲಿ ಜೈಲಿಗೆ ಹೋಗಿದ್ದಾನೆ, ಯಾವ ಚಿತ್ರನಟ ಜೈಲಿಗೆ ಹೋಗಿದ್ದಾನೆ, ಯಾವ ರಾಜಕಾರಣಿ ಜೈಲಿಗೆ ಹೋಗಿದ್ದಾನೆ. ಜೈಲಿಗೆ ಹೋಗೋ ಸಂಕಷ್ಟ ಕೇವಲ ರೈತರಿಗೆ ಯಾಕೆ? ರಾಮೇಗೌಡರು ನಮ್ಮ ಜೊತೆ ಇನ್ನೊಂದು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವತಃ ಒಬ್ಬ ರೈತರು. ರಾಮೇಗೌಡ್ರೆ, 3 ಲಕ್ಷ 4 ಲಕ್ಷ ಸಾಲದ ಬಾಕಿ ಉಳಿಸ್ಕೊಂಡಿದ್ದಾನೆ. ಈ ಹಿಂದೆ ಒಬ್ಬ ರಾಜಕಾರಣಿ ಆಡಿದ ಮಾತುಗಳನ್ನು ನಾವು ಕೇಳಿದ್ವಿ. ಕೃಷಿಯಿಂದ ನಷ್ಟ ಆಗ್ತಿಲ್ಲ, ರೈತರು ಕುಡಿದು ಹಾಳಾಗ್ತಿದ್ದಾರೆ ಅಂತ. ನಿಜಾನ? ಅದು ಏನಾಗ್ತಿದೆ ಅಲ್ಲಿ? ಸರ್, ಕುಡಿದು ಯಾರು ಲಾಸ್ ಆಗ್ತಾಯಿಲ್ಲ, ಎಲ್ಲ ಕೃಷಿಗೆ ಭೂಮಿಗೆ ಹಾಕಿ ಇವತ್ತು ಏನು ಬೋರ್ಗಲ್ಲಲ್ಲಿ ನೀರು ನಿಂತು ಹೋಗಿ ಸುಮಾರು 1500ರಿಂದ 1600 ಹೊರಟೋಗಿದೆ. ಅಲ್ಲಿ ಏನಾಗಿದೆ ಅಂತಂದರೆ ಅದು ಒಂದು ತಿಂಗಳು ನೀರು ಬರುತ್ತೆ, ಮತ್ತು ನಿಂತೋದ ನಂತರ ಮತ್ತು ಆ ರೈತ ಇನ್ನೊಂದು ಮತ್ತೆ ಬೋರ್ಗಲ್ ಮಾಡೋದಕ್ಕೆ ಮತ್ತು ಬೇರೆ ಕಡೆ ಸಾಲ ಮಾಡೋಂಥ ಪರಿಸ್ಥಿತಿಗಳಾಗ್ಬಿಟ್ಟಿದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದುವರೆಗೂ ಯಾರೂ ಇದಾಗಲಿಲ್ಲ. ಇವತ್ತು ನಮಗೆ ಕುಡಿಯೋ ನೀರನ್ನು ಮತ್ತು ಈ ಸರ್ಕಾರ ಒದಗಿಸ್ಕೊಟ್ರೆ ನಾವು ಸಾಲ ಕಟ್ಟೋಕ್ಕೆ ರೆಡಿಯಾಗಿದೆ ಅನ್ನೋದು ಮಾತನ್ನು ನಾವು ಹೇಳ್ತಾ ಇದ್ದೀವಿ ಸರ್. ನಾವು ನಿಮ್ಮನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒತ್ತಾಯ ಪಡಿಸ್ತಾ ಇರೋ ಹಂಗಿದೆ ಸರ್ಕಾರದ ಎಲ್ಲ ನೀತಿಗಳನ್ನು ನೋಡ್ತಾ ಇದ್ರೆ. ಅಲ್ಲ, ಈಗ ನೋಡಿ, ಈ ಸರ್ಕಾರ ಮಾಡ್ತಾ ಇರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಆಗಂಥವುದೇ ಆಗ್ತಾಯಿದೆ ಹೇಳ್ತೀನಿ. ಈಗ ಸರ್ಕಾರ ನಡೆಸ್ತಾರಂಥ ಉದಾಹರಣೆಗಳು ಹೇಳ್ತೀನಿ ನಾನು. ಯಾವುದಾದ್ರೂ ಒಬ್ಬ ರಾಜಕಾರಣಿ ನಿಮ್ಮ ಕಷ್ಟ ಏನು, ಬ್ಯಾಂಕ್ನವ್ರು ನಿಮ್ಮ ಹತ್ರ ಬರದೇ ಇರೋ ರೀತಿಯಲ್ಲಿ ನಾವು ತಡಿತೀವಿ ಅಂತ ಬಂದ್ರ ನಿಮ್ಮ ಹತ್ರ? ಸರ್, ಇದುವರೆಗೂ ಆ ಜಿಲ್ಲೆಯಲ್ಲಿ ಯಾವ ರಾಜಕಾರಣಿನೂ ರೈತನ ಪರವಾಗಿ ಯಾರೋ ಮಾತಾಡಿಲ್ಲ ಸರ್. ಇದುವರೆಗೂ ಓಟ ಕಾರಿಸ್ ಕಳಿಸಿದ್ರಲ್ಲ ಶಾಸಕರು, ಸಂಸದರು ಎಲ್ಲ ಎಲ್ಲಿದ್ದಾರೆ ಅವರು? ಸರ್, ಇದರ ಅವ್ರ ಸ್ವಾರ್ಥಕ್ಕೋಸ್ಕರ ಅವರು ಕೆಲಸ ಮಾಡ್ಕೊಡ್ತಾರೆ ಹೊರತು ಯಾವ ರೈತನ ಪರವಾಗಿ ಕೆಲಸ ಮಾಡೋಂಥವ್ರು ಒಬ್ಬರಿಲ್ಲ ಸರ್. ನಾನು ಪುಟ್ಟಣ್ಣ ಅವರು ಹೇಳಿ. 2 ಲಕ್ಷ 3 ಲಕ್ಷ ಸಾಲ ಕೂಡ ತೀರಿಸೋದಕ್ಕಾಗದೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯದಿಂದ ರೈತ ತಲೆ. ಈಗ ನಿಮಗೆ ನನಗೆ ಅರ್ಥ ಆಯ್ತಾ? ನಿಮಗೆ ಯಾರು ಮಾಹಿತಿ ಕೊಟ್ಟರು 3 ಲಕ್ಷ ಸಾಲ ಕೊಡ್ತಾರೆ? ನನಗೆ ಈ ವರ್ಷದ ಸಾಲ ಅಲ್ಲ, ರಾಗಿ ಈ ವರ್ಷದ ಸಾಲ ಅಲ್ಲ, ರೈತರನ್ನ ಕೇಳುವಂತ ಹಳೆಯ ಸಾಲ. ರಾಗಿ ಬೆಳಿತೀನಿ ಅಂದರೆ 10,000, ಕಬ್ಬು ಬೆಳಿತೀನಿ ಅಂದರೆ 35,000, ಮತ್ತು ಜೋಳ ಬೆಳಿತೀನಿ ಅಂದರೆ 10,000. ಈ ಥರ 10,000, 5,000, 15,000 ಆಹಾರಕ್ಕೋಸ್ಕರ ಸಾಲ. ನಾವು ಕೇಳ್ತಿರೋದು ಯಾವ ಸಾಲ ಅಂದರೆ, ರೈತರು ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳದೆ ಸಮಗ್ರ ಅವರ ಬದುಕನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ಯಾಕೇಜ್ ಲೋನ್ ಡಿಕ್ಲೇರ್ಡ್ ಆಗಬೇಕು ಅಂತ ನಾವು ಹೇಳ್ತಿರೋದು. ಈಗ 5 ಎಕರೆ ಭೂಮಿ ಇದ್ದರೆ 10 ಲಕ್ಷ ಒಂದು ಪ್ಯಾಕೇಜ್ ಡಿಕ್ಲೇರ್ಡ್ ಮಾಡಬೇಕು. ಬರಗಾಲದಿಂದ ನಷ್ಟ ಆದರೆ 10 ಹಸು ತಗೊಂಡು ಸಾಕಬೇಕು. ಆಡು, ಕುರಿ, ಅವನ ಮಕ್ಕಳು ಇಬ್ಬರಿದ್ರೆ ಬಿಸ್ನೆಸ್ಸು. ಸಾಲ ಮರುಪಾವತಿ ಮಾಡ್ತಕ್ಕಂಥ ಆರ್ಥಿಕ ನೀತಿಯ ಪ್ಯಾಕೇಜ್ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಕಾರ್ ತಗೊಳ್ಳೋಕ್ಕೆ ಬನ್ನಿ 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 ಅಂತೇಳಿ ಕಾರ್ ಮೇಳ ಮಾಡ್ತಾರೆ. ಆ ಕಾರ್ ಮೇಳಕ್ಕೂ ಅವ್ರಿಗೆ 10 ಲಕ್ಷ 15 ಲಕ್ಷ ಕೊಡ್ತಾರೆ. ಮಾಡಲೇಳು ಎಮ್ಮೆ ಮೇಳನ, ಹಸಿನ ಮೇಳನ, ಕುರಿ ಮೇಳನ, ಮೇಕೆ ಮೇಳ ಮಾಡೋಕ್ಕೆ ಏನು ತಪ್ಪತ್ರಿ ಇವ್ರಿಗೆ? ಅರೇ, ಈ ದೇಶದ ಉತ್ಪಾದನೆಗೆ ಬೇಕಾದಂಥ ಸಾಲ ಕೊಡಬೇಕೆ ಹೊರತು ಪರಿಸರವನ್ನು ನಾಶ ಮಾಡ್ತಕ್ಕಂಥ ಕಾರ್ ಲೋನು ಕೊಡ್ತೀನಿ ಅಂದರೆ ಅರ್ಥ ಇದೆಯಾ? ಇವರು ಕೃಷಿ ಸಾಲ ಏನು ಮಾಡಿದರೆ ಇವತ್ತು ಉದಾಹರಣೆಗೆ ರಾಜ್ಯ ಸರ್ಕಾರ 17% ಸಾಲ ಕೊಡುತ್ತೆ. ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ, ರೈತ ಸಂಘಗಳು ಹಳ್ಳಿಗಳಲ್ಲಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ, ಸಾಲ ವಸೂಲು ಮಾಡೋಕ್ಕೆ ಯಾರು ಬಂದರೆ ಬರಗಾಲದ ಸಂದರ್ಭದಲ್ಲಿ, ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ಕಂಬಕ್ಕೆ ಕಟ್ಟಿ ಹೊಡಿತಾರೆ ನಮ್ಮನ್ನು ಅನ್ನೋ ಭಯ ಇರ್ತಿತ್ತು ಅಧಿಕಾರಿಗಳಲ್ಲಿ. ಇವತ್ತು ಯಾಕಿಲ್ಲ? ಅದು ಎಲ್ಲೋ 1-2 ಕಡೆ ಈಗಲೂ ಇದೆ. ಯಾರು ನಮ್ಮ ಹಳ್ಳಿಗಳಿಗೆ ಯಾರೂ ಬರೋ ಪ್ರಶ್ನೆನೇ ಇಲ್ಲ. ಎಲ್ಲೋ ವೀಕ್ ಆಗಿರ್ತಕ್ಕಂಥ ಯಾವುದೋ ಒಂದು ಹಳ್ಳಿ ಹುಡಿಕೊಂಡು ಹೋಗಿ ಸ್ಟ್ರಾಂಗ್ ಮಾಡೋದು. ಈಗ ಕ್ಯಾತ್ನಳ್ಳಿಲೇ ಮಾಡಿಬಿಟ್ರೆ ಭಾಳ ಎಲ್ಲ ಕಡೆ ಎದುರೋಗ್ಬಿಡ್ತಾರೆ ಅಂತ ಕೆಲವರು ಪ್ರಯತ್ನ ಪಡ್ತಾರೆ. ನಾವು ಕಂಬ ಕಟ್ಟಾಕ್ತೀನಿ ಅಂತ ಹೇಳಿದೆ, ನಾನೇ ಹೊಂಟೋದ್ರು. ಅದು ಬೇರೆ. ಈ ರೈತರಿಗೆ ಏನು ಮಾಡುವಂತಿರ್ತಾವೆ? ಏನಿಲ್ಲ, ಪೇಪರಲ್ಲಿ ಹೇಳೋದೆ, ಪೇಪರ್ ಸ್ಟೇಟ್ಮೆಂಟ್ ಕೊಡೋದೆ. ರೈತರು ಹಳ್ಳೀಲಿ ಯಾವುದೇ ರೈತನ ಒಂದು ಸಣ್ಣ ಅಪಾಯ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮ ಅಫೆಕ್ಸ್ ಬ್ಯಾಂಕ್ ಹತ್ರ ಮನಗಿಸ್ಕೊಂಡು ನಿಮ್ಮ ಯಾರನ್ನೂ ಬಿಡೋದಿಲ್ಲ. ಹುಡುಗಾಟಗಳು ಆಡ್ಬಿಡಿ. ರೈತನ ಸಾವನ್ನು ಹಗುರವಾಗಿ ಸ್ವೀಕಾರ ಮಾಡಬೇಕು. ಇವತ್ತು ಸುಮಾರು ಒಂದು 300-400 ಚೆನ್ನಾಗಿ ಚಳುವಳಿ ಮಾಡಿ ಸಮಗ್ರ ನೀತಿ, ಕೃಷಿ ಸಮಗ್ರ ಸಾಲದ ನೀತಿ ಬಗ್ಗೆ ಚರ್ಚೆ ಮಾಡಿ. ಉದಾಹರಣೆಗೆ ನಿಮಗೆ ನಾನು ಹೇಳ್ತೀನಿ ಕೇಳಿ. ಬರಗಾಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ, ಸರ್ಕಾರಕ್ಕೆ ಗೊತ್ತಿಲ್ಲ. ಯಾವುದು ಬರಗಾಲ ಅಂದರೆ, ಒಂದು ಕಾಳು ಬೀಜ ಹಾಕ್ತಿರೋದು ಒಣ ಬರಗಾಲ. ಬಿತ್ತನೆ ಬೀಜ ಹಾಕಿ ಇಷ್ಟು ರಾಗಿ, ಇಷ್ಟು ಜೋಳ, ಇಷ್ಟು ಕಳ್ಳೆಕಾಯಿ ಎಲ್ಲ ಬಂದಿರ್ತದಲ್ಲ, ಈ ಕಳ್ಳೆಕಾಯಿ ಸಂಪೂರ್ಣ ನಾಶ ಆಗೋಯ್ತು, ಅದು ಹಸಿ ಬರಗಾಲ.
ತೆಂಗಿನ ಮರ ಅಡಿಕೆ ಮರಗಳು ಸಂಪೂರ್ಣವಾಗಿ 20 ವರ್ಷ 25 ವರ್ಷ ಬೆಳೆದು ಮಳೆ ಇಲ್ಲದೇ ಇಲ್ಲ ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ ಸಾಯ್ತವೆಲ್ಲ, ಅದು ಬಾಗಾಯಿತಿ ಬರಗಾಲ. ಬರೆದವರು ಏನಾದರೂ ಇವರು ಯಾರು ಈಗ ಬರಗಾಲನೇ ಗೊತ್ತಿಲ್ಲದೆ ಇರೋ ಈ ರಾಜ್ಯ ಲೆಕ್ಕಾಚಾರದಲ್ಲಿ ಪುಟ್ಟಣ್ಣಯ್ಯನವರೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬಂದಿರೋದು ಬಗಾಯಿತಿ ಬರಗಾಲನೇ. ಇವತ್ತು ಕನ್ನಡಪ್ರಭದಲ್ಲಿ ಒಂದು ವರದಿಯನ್ನು ನೋಡ್ತಾ ಇದ್ದೆ ನಾನು. ಅಕ್ಷರಶಃ 20-25 ವರ್ಷದ ಮಾವಿನ ಮರಗಳನ್ನ ಜನ ಕತ್ತರಿಸಾಕ್ತಾ ಇದ್ದಾರೆ ನಿಂತಲ್ಲೇ. ಅದು ಕಾರಣ ಒಣಗಿ ಅದನ್ನೇ ಬಾಗಾಯಿತಿ ಬರಗಾಲ. ಸರಿ, ಸುಮ್ಮನೆ ಒಂದು ಸಣ್ಣ ನಮ್ಮ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತ ಒಬ್ರು ಇದ್ದಾರೆ. ಅವರನ್ನ ನೋಡಿದ್ರೆ ನನಗೆ IT-BT ಖಾತೆ ಸಿಗಬೇಕಾಗಿತ್ತು, ಇದು ಯಾವ ಕರ್ಮ ನನಗೆ ಕೃಷಿ ಖಾತೆ ಸಿಕ್ಕಿದೆ ಅಂತ ಬೇಜಾರು ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಾನೆ ಅನ್ಸೋದು. ಇವತ್ತು ಕೃಷಿ ಸಚಿವರ ತಂದೆ ಆದಂಥ ಬೈರೇಗೌಡರು ಅವರು ರೈತರ ಪರ ಇದ್ದಂಥ ಕಾಳಜಿ ಇವತ್ತು ಅವ್ರ ಮಗನಿಗೆ ರೈತರ ಪರ ಕಾಳಜಿ ಇಲ್ಲ. ಇವತ್ತು ಏನಾಗಿದೆ ಅಂತಂದರೆ ರೈತನಾಗಿ ಅವರು ಭೂಮಿನೇ ನೋಡದೇ ಇರೋವಂಥವ್ರಿಗೆ ಎಲ್ಲೋ ಪಾರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವರು ಬಂದು ಇಲ್ಲಿ MLA ಆಗಿ ಇಲ್ಲಿ ಕೃಷಿ ಸಚಿವನಾಗಿ ಕೊಟ್ಟರೆ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತೊಂದು ದಿವಸದಲ್ಲಿ. ಇವತ್ತು ಮೊನ್ನೆ ಏನು ಬರಗಾಲ ಪರಿಶೀಲನೆಗೆ ಅಂತೇಳಿ ಕೋಲಾರಕ್ಕೆ ಬಂದಂಥ ಸಮಯದಲ್ಲಿ ಇದು ಅವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಅಲ್ಲಿ ರೈತ ಸಂಘದ ಕಾರ್ಯಕರ್ತರು ಅವ್ರಿಗೆ ಘೇರಾವ್ ಮಾಡ್ತಾರೆ. ಇದೇನಾ ನೀವು ಪರಿಶೀಲನೆ ಮಾಡುವಂಥ ಇದು ಅಂತೇಳಿ ಅವ್ರಿಗೆ ಇಂಥ ಪರಿಸ್ಥಿತಿ, ಇಂಥ ಕೃಷಿ ಸಚಿವರು ನಮಗೆ ಬೇಕಾ ಅನ್ನೋದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಜೊತೆಗೆ ಇಂಥ ಕೃಷಿ ಸಚಿವರನ್ನ ಮೊದಲು ಸರ್ಕಾರದಿಂದ ವಜಾ ಮಾಡಿ ಬೇರೆಯವ್ರನ್ನ ಕೃಷಿ ಸಚಿವರಾಗಿ ಮಾಡೋದು ಭಾಳ ಉತ್ತಮ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಅವರು ನಾಟ್ ರೀಚಬಲ್ ಇಂಡಿಯನ್ ಆಗಿದ್ದಾರೆ. ಸಂಜೆಯಿಂದಾನು ಪ್ರಯತ್ನಿಸ್ತಾ ಇದ್ದೀವಿ, ಕೊನೆ ಪಕ್ಷ ದೂರವಾಣಿ ಮೂಲಕನಾದರೂ ಈ ಸಮಸ್ಯೆಗೆ ಅವರಿಂದ ಒಂದು ಪ್ರತಿಕ್ರಿಯೆ ಪಡೆಯೋಣ ಅಂತ ಕೃಷಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಫೋನೇ ತೆಗಿತಾ ಇಲ್ಲ. ಕೊನೆ ಪಕ್ಷ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ UT ಖಾದರ್ ಅವರನ್ನಾದರೂ ಸಂಪರ್ಕಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ PCRನಿಂದ ನಿರಂತರವಾಗಿ ಅವರಿಗೆ ಫೋನ್ ಹೋಗ್ತಾ ಇದೆ. UT ಖಾದರ್ ಅವರು ಕೂಡ ಫೋನ್ ತೆಗಿತಾ ಇಲ್ಲ. ಇನ್ನು ಈ ರೈತರು ಹೋದರೆ ಇನ್ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಬಹುದು ಇವರು? ಇವತ್ತು ಏನಾಗಿದೆ ಅಂತಂದರೆ ರಾಜ್ಯದಲ್ಲಿ ಒಂದು ಕಡೆ ಶಿವಪ್ಪ ಅವರೇ, ನೀವು ನನ್ನ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಕಾರ್ಯಕ್ರಮಕ್ಕಿಂತ ಮುಂಚೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಹೇಳಿದ ಮಾತು, ಆ ಮಾತನ್ನು ಕೇಳಿದ್ರೆ ಎಂಥ ಕಲ್ಲು ಹೃದಯದವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಪುಟ್ಟಣ್ಣಯ್ಯನವರೇ, ಶಿವಪ್ಪ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೇಳಿದ್ರಂತೆ, ಬೆಂಗಳೂರಿನ ಜನ, ಈ ಶಬ್ದ ನಾನು ಹೇಳಿದ್ರೆ ತುಂಬ ಅಸಂಸದೀಯ ಅನ್ನಿಸಬಹುದು, ಆದರೆ ಆ ಶಬ್ದನೇ ಹೇಳಿದ್ರೆ ಆ ಮಾತೇ ಬಳಸಬೇಕಾಗುತ್ತೆ, ಸತ್ಯಾಂಶ ಅರ್ಥ ಆಗುತ್ತೆ. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಶಿವಪ್ಪನವರು ಹೇಳಿದ್ರಂತೆ, ಬೆಂಗಳೂರಿನ ಜನ ಉಚ್ಚೆ ಹೊಯ್ದಿರ್ತಾರಲ್ಲ ಸರ್, ಆ ನೀರನ್ನು ಸಂಸ್ಕರಿಸಿ ಕೊಡಿ, ನಾವು ಬದುಕತ್ತೀವಿ ಅಂತ ಹೇಳಿದ್ರಂತೆ. ಎಸ್ ಶಿವಪ್ಪ ಅವರೇ, ಬೆಂಗಳೂರಿನ ಕೊಳಚೆ ನೀರನ್ನು ಸಂಸ್ಕರಿಸಿ ಕೊಟ್ಟರು ನಾವು ಕೃಷಿ ಮಾಡ್ಕೊಳ್ತೀವಿ ಅನ್ನೋ ಸ್ಥಿತಿಯಲ್ಲಿದ್ದೀರಿ ನೀವು ಸರ್. ಏನು ಅಂತಂದರೆ ಇವತ್ತು ಬೆಂಗಳೂರು ಕೊಳಚೆ ನೀರು ಉಪಯೋಗಿಸಿ ಇವತ್ತು ಕೃಷ್ಣಗಿರಿ ಏನು ನಮ್ಮ ಕೋಲಾರ ಜಿಲ್ಲೆಯ ಮೂಲಕ ತಮಿಳುನಾಡಿನ ಕೃಷ್ಣಗಿರಿಗೆ ಹರಿದು ಹೋಗ್ತದೆ. ಸುಮಾರು ಒಂದು ವರ್ಷಕ್ಕೆ 13ರಿಂದ 15 TMC ನೀರು ಹರಿದೋಗುತ್ತೆ. ಸರ್ಕಾರದ ಇದು ಇಂಜಿನಿಯರ್ಸೇ ಅದನ್ನು ಇದು ಮಾಡಿರೋದಂಥದ್ದು, ಲೆಕ್ಕ ಹಾಕಿರೋವಂಥದ್ದು. ಅವರ ಹೇಳಿದ ಪ್ರಕಾರನೇ ಇವತ್ತು 13 TMC ನೀರು ಸಂಸ್ಕರಣೆ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿರುವಾಗ ನಮ್ಮ ಕೋಲಾರ ಜಿಲ್ಲೆಗೆ ಆ 13 TMC ನೀರನ್ನ ಕೆರೆಗಳು ತುಂಬಿಸಿದ್ರೆ, ಸಂಸ್ಕರಣೆ ಮಾಡಿ ಕೆರೆಗಳು ತುಂಬಿಸಿದ್ರೆ ಅದು ಕೃಷಿಗೆ ಯೋಗ್ಯವಾಗಿರ್ತದೆ. ಅಂಥ ಕೆಲಸನೂ ಸಹ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕೆ ಬೇಕಾಗಿರೋದು ಭಾಳ ದೊಡ್ಡ ಅಮೌಂಟು ಅಲ್ಲ, 500ರಿಂದ 600 ಕೋಟಿ. ಆದರೆ ಇವತ್ತು 8 TMC 9 TMC ಸಿಗೋದಕ್ಕೆ 13,000 ಕೋಟಿ ಖರ್ಚು ಮಾಡ್ತಿದ್ದಾರೆ. ಅದರಲ್ಲಿ ಏನು ಸಿಗ್ತದೆ ಅವ್ರಿಗೆ? ಕಮಿಷನ್ ಸಿಗ್ತದ? ಇದರಲ್ಲಿ ಏನು ಸಿಗೋದಿಲ್ಲ. ನಾರಾಯಣ ಸ್ವಾಮಿ, ಎತ್ತಿನ ಹೊಳೆ ಯೋಜನೆ ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ. ಎತ್ತಿನ ಹೊಳೆ ಯೋಜನೆ ಅನ್ನೋಂಥದ್ದು ಕೋಲಾರ ಜಿಲ್ಲೆಗೆ ಶೂನ್ಯ ಅನ್ನೋಂಥದ್ದು ಸರ್, ಶೂನ್ಯ. ಒಂದು ಗ್ಲಾಸ್ ನೀರು ನಮಗೆ ಬರಲ್ಲ ಸರ್. ಒಂದು ಬಿಂದಿಗೆ ನೀರು ಅಂತ ಹೇಳ್ತಿದ್ದಾರೆ ಅವರು. ಆ ಬಿಂದಿಗೆಯಲ್ಲಿ ನಾವು ಸಣ್ಣ ಟೀ ಗ್ಲಾಸ್ ನೀರು ನಮಗೆ ಬರಲ್ಲ ಸರ್. ವೈಜ್ಞಾನಿಕ ಅಲ್ಲವೇ ಅಲ್ಲ ಇದು ಸರ್. ಅವ್ರು ಹೇಳ್ತಾರೆ 24 TMC ಹೊಳೆಯಲ್ಲಿ ಹರಿದು ಹೋಗುತ್ತೆ ಅಂತೇಳಿ. ಹೊಳೆಯಲ್ಲಿ ಹರಿದು ಹೋಗೋಂಥ ನೀರನ್ನ ಪೈಪ್ ಮೂಲಕ ಡಬ್ ಮಾಡ್ಕೊಡ್ತೀವಿ ಅಂತ ಸರ್. ಜನರಲ್ಲಾಗಿ ಒಂದು ಮಾತು ಯೋಚನೆ ಮಾಡಿ, ಮಳೆ ಬಂದಿದ್ದ ತಕ್ಷಣ ಕರೆಂಟ್ ಹೋಗುತ್ತೆ ಸರ್. ಸೊ ತಾವು ಹೇಳುವಂಥದ್ದು ಇದು ಕಾರ್ಯ ಸಾಧುವಲ್ಲ. ಒಂದು ಮಾತು ಸರ್, ಕರೆಂಟ್ ಹೋಗುತ್ತೆ ಸರ್. ಕರೆಂಟ್ ಹೋದ್ರೆ ಆ ಸಮಯದಲ್ಲಿ ಜನರೇಟರ್ ಕೈ ಕೊಡ್ತು ಅಂತ 1 ಗಂಟೆ ನಿಂತೋದ್ರೆ ಮಳೆ 1 ಗಂಟೆಲಿ ನಿಂತು ಬಿದ್ದು ಹೊಟ್ಟೋಗಿದ್ದಂಥ ನೀರು ಮತ್ತೆ ವಾಪಸ್ ಬರಲ್ಲ ಸರ್. 24 TMC ಎಲ್ಲಿ ಸರ್ ಹೋಗ್ತಾ ಇದೆ ನೀರು? 7ರಿಂದ 8 TMC ನೀರು ಹೊರತೆಗಿಬೋದು ಅನ್ನೋಂಥದ್ದು ಅವರ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಸರ್, ಅವರ ಬುದ್ಧಿಜೀವಿಗಳು ಹೇಳಿದ್ದಾರೆ. ಆದರೂ ಮುಖ್ಯಮಂತ್ರಿಗಳು ಇವತ್ತು 24 TMC ನೀರು ಬರುತ್ತೆ ಅಂತ ಬಂದು ಉದ್ಘಾಟನೆ ಮಾಡಿದ್ರು ಎಲೆಕ್ಷನ್ ಸಮಯದಲ್ಲಿ.
DPR ಆಗ್ತಾ ಇದೆ ಅಂತ ಹೇಳಿದ್ರು ಏನು DPR ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಆ ಭಾಗದ ರೈತರು, ಆ ಭಾಗದ ಮುಖಂಡರು, ಏನು ರಾಜಕಾರಣಿಗಳು ಕೇಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನೀರು ಬಿಡಲ್ಲ ಆ ಭಾಗಕ್ಕೆ ಅನ್ನೋಂಥ ರೀತಿಯಲ್ಲಿ. ಇವತ್ತು ಇವರು ಏನು ಹೇಳ್ತಾರೆ, ಅದರದೇ ಪಕ್ಷದವರು ಇಲ್ಲಿ ನಿಮ್ಗೆ ನೀರು ಕೊಡ್ತೀವಿ, ಎತ್ತಿನೊಳ ಕೊಡ್ತೀವಿ ಅಂತಾರೆ. ಅಲ್ಲಿ ಅವ್ರು ಕೇಸ್ ಹಾಕ್ಕೊಂಡಿದ್ದಾರೆ. ಇವೆಲ್ಲ ನಮಗೇನು ಬೇಡ ಸರ್. ಶಾಶ್ವತವಾದ ಪರಿಹಾರ ಅಂತಂದರೆ ನಮಗೆ ಎತ್ತಿನ ಹೊಳೆಯಿಂದ ಏನೂ ಸಿಗಲ್ಲ. ಪರಮಶಿವನವರ ಏನು ವರದಿ. ಪುಟ್ಟಣ್ಣಯ್ಯನವ್ರೆ, ಖಾಸಗಿ ಬ್ಯಾಂಕ್ಗಳು ಇವರು ನೋಟಿಸ್ ಕೊಡ್ತಾ ಇರುವಂಥದ್ದು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು. ಕೇಳಿದರೆ ಅವರು ಹೇಳ್ತಾರೆ ಸರ್ಕಾರದ ಯೋಜನೆಗಳು ನಮಗೆ ಸಂಬಂಧ ಇಲ್ಲ, ಸಾಲ ವಸೂಲಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಬ್ಯಾಂಕ್ಗಳಿಗೋಸ್ಕರ ನಾವು ವಸೂಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ಏನು ಉತ್ತರ ಕೊಡಬೇಕು ಅಂತ. ಸಾಲ ಮತ್ತು ಸರ್ಕಾರಗಳೆರಡು ಯಾವಾಗಲೂ ಸಾಲ ಕೊಟ್ಟರೆ ಮರುಪಾವತಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಸೃಷ್ಟಿ ಮಾಡಿ ಸಾಲ ಕೊಡಬೇಕು. ಎಸ್, ಯಾವುದೇ ಸಾಲ, ಈಗ ತಹಸೀಲ್ದಾರನಿಗೆ ಮನೆ ಸಾಲ ಕೊಡ್ತಾರೆ, ಫಿಕ್ಸ್ ಸಂಬಳ ಇರ್ತದೆ, ತೀರಿಸ್ತಾರೆ. ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಇದೆ, 6th ಪೇ ಕಮಿಷನ್, 7th ಪೇ ಕಮಿಷನ್. ರೈತರಿಗೆ ಯಾವ ವೇತನ ಆಯೋಗ ಇದೆ? ತಿಂಗಳಿಗೆ ಇಷ್ಟೇ ಬಂದರೆ ಅವ್ನು ಬದುಕಕ್ಕೆ ಸಾಧ್ಯ ಅಂತ ಹೇಳಿ ಕೂಲಿ ಮಾಡೋನಿಗಾಗಲಿ ರೈತರನಿಗಾಗಲಿ ಇನ್ಯಾವುದೇ ವರ್ಗದ ಜನರಿಗೆ ತಾನು ಬದುಕಕ್ಕೆ ಇಷ್ಟು ಬರಲೇಬೇಕು ಅಂತಕ್ಕಂಥ ನೀತಿಯಲ್ಲಿದೆ. ಯಾವುದಿದೆ ನಮ್ಮ ಮಾರ್ಕೆಟ್? ಕೃಷಿ ನೀತಿ ಎಲ್ಲಿ ಸೃಷ್ಟಿ ಮಾಡೋರೆ? ಮೊನ್ನೆ ದಿವಸ ಪ್ರಧಾನಮಂತ್ರಿ ಹೇಳ್ತಾರೆ 120 ಕೋಟಿ ಜನರ ಬದುಕನ್ನು ರಕ್ಷಣೆ ಮಾಡೋಕ್ಕೆ ರೈತ ಅವರು ಹೊಟ್ಟೆಗೆ ಊಟ ಒಳ್ಳೆ ಊಟ ಕೊಟ್ಟಿದ್ದಾನೆ, ಆದರೆ ಅವನ ಜೋಬ್ ಮಾತ್ರ ಖಾಲಿಯಾಗಿದೆ. ಕಟು ಸತ್ಯ. इनका किसान का जॉब खाली हो गया है. जॉब भर्ती करने के लिए नया नीति बनाना ಅಂತ ಹೇಳಿ ಪ್ರಧಾನಮಂತ್ರಿ ಭಾಷಣ ಮಾಡಿ 10 ರೂಪಾಯಿಗೆ ಈರುಳ್ಳಿ ತಗೊಂಬಂದು ಡೆಲ್ಲಿಲಿ ಮಾರಿಸ್ಬಿಟ್ಟು ಇಲ್ಲಿ ಈರುಳ್ಳಿ ಬೆಳೆದಿರಲ್ಲ ಸಂಪೂರ್ಣ ಯಾಕೊಟ್ಟರು. ಎರಡನೇದು, ತಲೆಗೆ ಏರ್ಪಿನ್ಗೆ 5 ಏರ್ಪಿನ್ಗೆ ಎಷ್ಟು ಚಾರ್ಜ್ ಅಂತ ಕೇಳಿದೆ ಹೆಣ್ಮಕ್ಳು, 10 ರೂಪಾಯಿ ಅಂದರು. ಬೀನೀಸ್ ಎಷ್ಟು ಒಂದು kg ಅಂದರೆ 5 ರೂಪಾಯಿ. ಅರೆ ವೆಜಿಟೇಬಲ್ ಬೋರ್ಡ್, ಒಂದು ವೆಜಿಟೇಬಲ್ ಬೋರ್ಡ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 1 kg ತರಕಾರಿನ ನಾನು 100 ರೂಪಾಯಿ ಕೊಡಿ ಅಂತ ಕೇಳೋದಿಲ್ಲ, 20 ರೂಪಾಯಿಗಿಂತ ಕಮ್ಮಿ ಇಲ್ಲದೆ ಇದ್ದಾಗ ನೋಡ್ಕೊಳ್ಳೋಕೆ ಒಂದು ನೀತಿ ಮಾಡಬೇಕು. ವೆಜಿಟೇಬಲ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಕರ್ನ ಯಾಕೆ ಮಾಡಲಿಲ್ಲ ಈ ದೇಶದಲ್ಲಿ? ಯಾಕೆ ಕೃಷಿ ನೀತಿ ಮಾಡೋಕ್ಕಾಯ್ತಲ್ಲ ಎಲ್ಲರೂ? ಹಿಂದೆ ಇದ್ದಂಥ ಪ್ರಧಾನಮಂತ್ರಿ ದೇಶದ 120 ಕೋಟಿ ಜನರ ಆಹಾರ ಭದ್ರತೆಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇಂಟ್ರಡ್ಯೂಸ್ ಮಾಡಿದ್ರು. किसान रक्षणे करने के लिए उनका सिक्योरिटी के लिए कोई नीति बनाया नहीं. ಯಾಕೆ ಮಾಡಲಿಲ್ಲ ಅವರು? ಏನಾಗಿದೆ ಇವರಿಗೆಲ್ಲ? ಅರೆ ಜಗತ್ತಿನಲ್ಲಿ ಯಾವುದೇ ದೇಶ ಆಹಾರ ಭದ್ರತೆ ಹೌದು, ಬಟ್ ಆಹಾರ ಬೆಳೆಯೋ ರೈತನಿಗೆ ಏನು ಭದ್ರತೆ ಅಂತ. ಎಸ್ ಪುಟ್ಟಣ್ಣಯ್ಯನವರೇ, ನಾಳೆಯಿಂದ ಈ ರೈತನಿಗೆ ಬರುವಂಥ ಒಂದೊಂದು ಬ್ಯಾಂಕ್ ನೋಟಿಸ್ ಕೂಡ ಆತನ ಆತ್ಮಾಭಿಮಾನಕ್ಕೆ ಹೊಡೆತ. ಅದು ಎಲ್ಲ ಬ್ಯಾಂಕ್ ನೋಟಿಸನ್ನು ನಾಳೆಯಿಂದನೇ ಕರೆ ಕೊಡ್ತೀವಿ, ಅದನ್ನು ಬೆಂಕಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬೆಂಕಿ, ಫೈರಿಂಗ್, ಹೊಸ ಹೋರಾಟ, ಎಲ್ಲ ನೋಟಿಸನ್ನು ಬೆಂಕಿ ಹಚ್ತೀವಿ. ಇಲ್ಲದೇ ನಿಮ್ಮ ಸಂಬಳ ನಮಗೆ ಕೊಡಿ, ನಮ್ಮ ಭೂಮಿ ನಿಮಗೆ ಕೊಡ್ತೀವಿ, 5 ವರ್ಷ ನೀವು ಆರಂಭ ಮಾಡಿ, 5 ವರ್ಷ ನಾವು ಬ್ಯಾಂಕಲ್ಲಿ ಇರ್ತೀವಿ. ಶಿವಪ್ಪ ಅವರೇ, ಸರ್ಕಾರ ಲಜ್ಜೆಗೆಟ್ಟಿದೆ, ನಾಚಿಗೆ ಬಿಟ್ಟಿದೆ. ರಾಜಕಾರಣಿಗಳು ಒಂದು ಫೋನ್ ತೆಗೆಯುವಷ್ಟು ಕೂಡ ಸೌಹಾರ್ದತೆಯನ್ನು ಇಟ್ಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ರೈತ ತನ್ನ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕೇ ಹೊರತು ಸರ್ಕಾರದಿಂದ ನಮಗೇನೋ ಸಹಾಯ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದೇ ತಪ್ಪು ಅಂತ ಪುಟ್ಟಣ್ಣಯ್ಯ ಅವರು ಹೇಳ್ತಾ ಇದ್ದಾರೆ. ನಾಳೆಯಿಂದ ಬಂದಂಥ ಎಲ್ಲ ಬ್ಯಾಂಕ್ ನೋಟಿಸ್ಗಳಿಗೂ ಬೆಂಕಿನೇ ಬೀಳೋದು ಅಂತ. ಅಂಥದ್ದೊಂದು ಗಟ್ಟಿಯಾದ ಹೋರಾಟ ಕೋಲಾರ ಚಿಕ್ಕಬಳ್ಳಾಪುರದಿಂದ ಆಗಬಹುದಾ? ಆಗುತ್ತೆ ಸರ್. ಇದು ಏನು ಕೋಲಾರದಲ್ಲಿ ಇವತ್ತು ಈ ಹೋರಾಟನ ನಾವು ಮುಂದುವರಿಸ್ತೀವಿ. ಜೊತೆಗೆ ಏನು ನಮ್ಮ ರಾಜಕಾರಣಿಗಳು ಏನು ಲಜ್ಜೆಗೆಟ್ಟವರು ಅಂತ ಏನು ನೀವು ಹೇಳ್ತಿದ್ದೀರೋ, ಇವತ್ತು ಅವರು ಒಂದು ಲಜ್ಜೆಗೆಟ್ಟತನದಿಂದನೇ ನಮ್ಗೆ ಇವತ್ತು ನೋಟಿಸ್ಗಳು ಬರ್ತಾ ಇದೆ. ಏಕೆ ಅಂತಂದರೆ ಸರ್ಕಾರ ನಮಗೆ 1 ವರ್ಷ ಮುಂದೂಡಿದ್ದೀವಿ ಸಾಲ ವಸೂಲಿನ ಅಂತ ಹೇಳ್ತಾರೆ. ಜೊತೆಗೆ 1 ವರ್ಷ ಮುಂದೂಡಿದ್ರೆ ಜೊತೆಗೆ ಅವರು ಆ ಸಮಯದಲ್ಲಿ ನಮ್ಗೆ ಏನಾಗ್ತದೆ ಅಂತಂದರೆ ಒಂದು ಲಿಮಿಟೇಷನ್ ಹೋಗುತ್ತೆ, ಬ್ಯಾಂಕ್ ಲಿಮಿಟೇಷನ್ ಹೋಗುತ್ತೆ. ಅಂಥ ಸಮಯದಲ್ಲಿ ಅವ್ರು ಕೋರ್ಟ್ಗೂ ಹೋಗ್ತಾರೆ, ನೋಟಿಸು ಕೊಡ್ತಾರೆ. ಅವರ ಕರ್ತವ್ಯ, ಯಾಕೆಂದರೆ ಅವ್ರು ಬ್ಯಾಂಕ್ನ ಹಣ ಉಳಿಸ್ಕೋಬೇಕು ಅನ್ನೋ ಕರ್ತವ್ಯದಲ್ಲಿ ಮಾಡ್ತಾರೆ. ಈ ಸರ್ಕಾರದ ಒಂದು ಧೋರಣೆಯಿಂದನೇ ಇವತ್ತು ನಾವು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಅವರು ನೀರು ಕೊಟ್ಟಿದ್ದರೆ ನಮ್ಮ ಜಿಲ್ಲೆಯ ಜನ ಯಾವುದೇ ಸಾಲ ಕಟ್ಟದೇ ಇರುವಂಥ ಜನ ಅಲ್ಲ, ಸ್ವಾಭಿಮಾನಿಗಳ ಜನ. ಜೊತೆಗೆ ಏನು ಅಂತಂದರೆ ನಮ್ಮ ಜನ ನೀರು ಕೊಟ್ಟರೆ ಸಾಲ ಕಟ್ಟೋದಕ್ಕೆ ಯಾವತ್ತೂ ಹಿಂದೋಗೋದಿಲ್ಲ. ಇದು ಸರ್ಕಾರಕ್ಕೆ ಮಂದಟ್ಟಾಗಬೇಕು. ಏನು ಅಂತಂದರೆ ನೀರು ಕೊಡೋಕ್ಕಾಗದೇ ಇರೋವಂಥ ಸರ್ಕಾರ ಇವತ್ತು ನಮ್ಗೆ ಯಾಕೆ ಬ್ಯಾಂಕ್ಗಳಿಂದ ಲೋನ್ ಕೊಡ್ಸೋದಂಥದ್ದು, ಲೋನ್ ಕೊಡ್ತಾರೆ ತಗೊಳ್ರಿ ಅಂತ ಹೇಳುವಂಥದ್ದು. ಜೊತೆಗೆ ಶಿವಪ್ಪನವರೇ, ಕಿವುಡನಿಗೆ ಕೇಳಬೇಕು ಅಂದರೆ ತುಂಬ ಜೋರಾಗಿ ಹೇಳಬೇಕಂತೆ. ಬಹುಶಃ ಈ ಸರ್ಕಾರ ಕೂಡ ಕಿವುಡು ಬಿದ್ದು ಹೋಗಿದೆ. ಇವರಿಗೆ ಕೇಳಬೇಕು ಅಂತಂದರೆ ರೈತನ ಒಗ್ಗಟ್ಟಾದ ಧ್ವನಿ ಮಾತ್ರ ಕೇಳಿಸೋದಕ್ಕೆ ಸಾಧ್ಯ.
ಅಂಥ ಒಂದು ಒಗ್ಗಟ್ಟು ನಿಮ್ಮಲ್ಲಿ ಮೂಡಿ ಬರಲಿ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರೈತ ಒಂದೇ ಒಂದು ಬ್ಯಾಂಕ್ ನೋಟಿಸನ್ನು ಕೂಡ ಸಹಿಸಿಕೊಳ್ಳಬಾರದು. ಒಂದೇ ಒಂದು ದಿವಸ ಒಬ್ಬ ರೈತ ಜೈಲಿಗೆ ಹೋದರೂ ಕೂಡ ಜಿಲ್ಲೆಯ ಅಷ್ಟೂ ರೈತರು ಅದರ ಇಡೀ ವಿರುದ್ಧ- ರಾಜ್ಯಕ್ಕೆ ಅವಮಾನ Yes. ಇದು. ಇಡೀ ರಾಜ್ಯಕ್ಕೆ ಅವಮಾನ. ಒಬ್ಬ ರೈತ, ಬರಗಾಲ ಪೀಡಿತ ಪ್ರದೇಶದ ಒಬ್ಬ ರೈತ ಸಾಲ ಕಟ್ಟೋದಕ್ಕಾಗದೆ ಜೈಲಿಗೆ ಹೋಗ್ತಾನೆ ಅಂದರೆ ಒಂದು ರಾಜ್ಯಕ್ಕಾಗುವಂಥ ಅವಮಾನ ಇದು. ಶಿವಪ್ಪ ಅವರೇ, ಅಂಥದ್ದೊಂದು ಹೋರಾಟ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟುಕೊಳ್ಳಬೇಕು ಅನ್ನೋದು ನಮ್ಮ ಆಶಾಭಾವನೆ. ಆ ಕೆಲಸ ನಿಮ್ಮಂಥ ನಾಯಕರು ಮಾಡ್ತಾರೆ, ಪುಟ್ಟಣ್ಣಯ್ಯನಂಥವರು ಅದರ ಜೊತೆಗಿರ್ತಾರೆ ಅನ್ನುವಂಥ ಬಯಕೆ ನಮ್ಮದು. ಇವತ್ತು ಕೃಷಿ ಸಚಿವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾಳೆ ದಿನ ನಿಮ್ಮ ಹೋರಾಟಕ್ಕೆ ಓಗೊಟ್ಟು ಅವರು ನೀವಿದ್ದಲ್ಲಿಗೆ ಬಂದು ಕ್ಷಮೆ ಕೇಳಬೇಕು. ಮಾಡ್ತೀವಿ ಸರ್. ಎಸ್ ಧನ್ಯವಾದ ಶಿವಪ್ಪನವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಾರಾಯಣಸ್ವಾಮಿ ಅವರೇ, ತಮಗೂ ಕೂಡ ಧನ್ಯವಾದ. ರಾಮೇಗೌಡರೇ, ಧನ್ಯವಾದ ತಮಗೆ. ಪುಟ್ಟಣ್ಣಯ್ಯನವರೇ, ನಿಮ್ಮ ನೇತೃತ್ವದಲ್ಲಿ ಈ ಒಂದು ಹೋರಾಟ ಆಗಬೇಕು. ಈ ರೈತರಿಗೆ ಬರುವಂಥ ಒಂದೊಂದು ಬ್ಯಾಂಕ್ ನೋಟಿಸ್ ಕೂಡ ರೈತನ ಸ್ವಾಭಿಮಾನಕ್ಕೆ ಕೊಡುತ್ತೆ. ಒಂದು ದಿನ ಆತ ಜೈಲಿನಲ್ಲಿ ಕಳೆದ್ರೆ ಆತನ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಕೋಲಾರ ಚಿಕ್ಕಬಳ್ಳಾಪುರದ ರೈತ, ಇವರೇ ಹೇಳಿದ ಹಾಗೆ ತುಂಬ ಭಂಡ ರೈತ, ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಹೋಗೋದಿಲ್ಲ. ಒಂದು ಮಾತು ಸರ್, ಒಂದು ಮಾತು ಮಾತ್ರ ಸರ್ ದಯವಿಟ್ಟು. ಎಸ್, ರಾಜ್ಯದಲ್ಲಿ ನಮ್ಮ ರೈತರನ್ನ ಬಂಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಸರ್, ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ 10,000ಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಉದಾಹರಣೆಗಳು ನಿಮ್ಮ ಹತ್ರ ಇದೆ. ಆದರೆ ನಮ್ಮಲ್ಲಿರುವಂಥ ಒಬ್ಬ ರೈತರಿಗೆ 2 ಎಕರೆ ಜಮೀನಿದೆ. ಆ 2 ಎಕರೆ ಜಮೀನು 10 ಸಾರಿ ಮಾರಿದ್ರು ಸಾಲ ತೀರಲ್ಲ. 10 ಸಾರಿ ಮಾರಿದ್ರು ಸಾಲ ತೀರಲ್ಲ. ಆ ಮಟ್ಟಿಗೆ ಸಾಲ ಇದೆ, ಖಾಸಗಿ ಸಾಲ. 100 ರೂಪಾಯಿಗೆ 5 ರೂಪಾಯಿ ಬಡ್ಡಿ ಲೆಕ್ಕದಲ್ಲಿ ತಂದು ರೈತರು ಇವತ್ತು ಬಂಡವಾಳಗಳು ಹಾಕಿದ್ದಾರೆ. ಸರ್ಕಾರದ ಸಾಲ ಬಿಟ್ಬಿಟ್ಟು ಸರ್, ಪ್ರೈವೇಟ್ ಸಾಲಗಳು ತಂದು ಹಾಕಿರೋಂಥದ್ದು 100 ರೂಪಾಯಿಗೆ 5 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ ಇವತ್ತು. ಅಂಥ ಮಟ್ಟಿಗೆ ಸಾಲ ತಂದು ವ್ಯವಸಾಯ ಮಾಡ್ತಿದ್ದಾರೆ. ಈ ವ್ಯವಸಾಯದಲ್ಲಿ ನಮ್ಗೆ ಸಿಗ್ತಾರಂಥ ಬೆಲೆ ಏನು ಸರ್? ಯಾವತ್ತು ಒಂದು ಮಾತು ಸರ್ ಹೇಳ್ಬಿಡ್ತೀನಿ ಸರ್, ಫೈನಲ್ ಆಗಿದ್ದು, ನೀರಿಲ್ಲ ಇವತ್ತು ನಮಗೆ, ಸಂಪೂರ್ಣವಾಗಿ ನೀರಿಲ್ಲ ಸರ್. ಭಾಳ ಕಷ್ಟ. ಭಗೀರಥ ಪ್ರಯತ್ನದಲ್ಲಿ ನಾವು ನೀರು ತರ್ತಾ ಇದ್ದೀವಿ, ನೀರು ತೆಗಿತಾ ಇದ್ದೀವಿ. ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ, ಆದರೂ ಧೈರ್ಯ ಮಾಡ್ತಾ ಇದ್ದೀವಿ. ಸರ್ಕಾರ ಸಾಲ ಕೊಡ್ತಾ ಇಲ್ಲ ಇವತ್ತು. ಸರ್ಕಾರ ಹೇಳುತ್ತೆ 1 ವರ್ಷ ಸಾಲನ ಮುಂದೂಡಿದ್ದೀವಿ ಅಂತಾರೆ. ಸಾಲ ಮುಂದೂಡಿದ್ದೀವಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಮನೆ ಬಾಗಿಲಿಗೆ ಬ್ಯಾಂಕ್ ಅಧಿಕಾರಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಏನು ಸರ್ ಇದು? ಸರ್ಕಾರ ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇರ್ತದ್ದು. ಬರಲಿ ಇವತ್ತು ಬರೀ ಬಂದು ಏನು ಬರಗಾಲ ಅಧ್ಯಯನ ಅಂತ ಮಾಡಕ್ಕೆ ಬಂದಂಥ ಕೃಷಿ ಸಚಿವರು ಬರಗಾಲ ಅಧ್ಯಯನ ಯಾವ ರೀತಿ ಮಾಡಬೇಕು? ರೈತ ಮುಖಂಡರು ಬೇಕಾಗಿಲ್ಲ, ನಿಜವಾದ ರೈತರನ್ನ ಕೂಡಿಸ್ಕೊಂಡು ಅವ್ರ ಮುಂದ್ಗಡೆ ಬಂದು ಹೇಗಾಗಿದೆ ಏನು ಅಂತ ವಿಚಾರ ಮಾಡೋದನ್ನು ಬಿಟ್ಟು ಅವ್ರೇನು ಮಾಡಿದ್ದಾರೆ? ಬರಗಾಲ ಅಧ್ಯಯನ ಅಂತ ಮಾಡಕ್ಕೆ ಬಂದ ಸರ್. ಒಂದು ಮಾತು ಕೇಳಿ ಸರ್, ಬರಗಾಲಕ್ಕೆ ನೀತಿನೇ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಈ ಮಾತು ಗೊತ್ತಾಗಲೇಬೇಕಿದು. ಬರಗಾಲದ ಅಧ್ಯಯನ ಅಂತ ಬಂದ್ಬಿಟ್ಟು ಆ ಜಿಲ್ಲಾ ಇವ್ರನ್ನ ಅಧ್ಯಕ್ಷರನ್ನ ಕರ್ಕೊಂಡು ಕಾರಲ್ಲಿ ಕೂಡಿಸ್ಕೊಂಡು ರೌಂಡ್ ಹಾಕೊಂಬರೋದು. ಆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ, ಆ ಹೋಬಳಿ ಅಧ್ಯಕ್ಷರನ್ನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಕರ್ಕೊಂಡು ನಮ್ಮ ಧನ್ಯವಾದ ನಾರಾಯಣಸ್ವಾಮಿ ಅವರು. ನಮ್ಮ ಮಾನ್ಯ ಕೃಷಿ ಸಚಿವ ಕೃಷ್ಣ ಬೈರೇಗೌಡರನ್ನ ನೋಡ್ತಾ ಇದ್ರೆ ನನಗೆ ಇವತ್ತಿಗೂ ಅನ್ಸೋದು, ನನಗೆ IT-BT ಖಾತೆ ಸಿಗಬೇಕಾಗಿತ್ತು, ಇದು ಯಾವುದೋ ಕರ್ಮಕ್ಕೆ ಕೃಷಿ ಖಾತೆ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಬೇಜಾರಿನಲ್ಲಿ ಓಡಾಡ್ತಾ ಇರೋರಿಗೆ ಅನ್ನಿಸ್ತಾರೆ. ಇವತ್ತಿನ ತನಕ ಅವರ ಕಾಲಿಗೆ ಒಂದು ಹೊಲದ ಮಣ್ಣು ತಾಗಿದೆ ಅಂತಾನೆ ನಮಗೆ ಅನ್ನಿಸ್ತಾ ಇಲ್ಲ. ನಿಜಕ್ಕೂ ಲಜ್ಜೆಗೇಡಿತನ ಇದು. ಸಾಲ ಕಟ್ಟಲಾಗದಂಥ ಅನ್ನದಾತನನ್ನು ಜೈಲಿಗೆ ಹಾಕೋ ಸರ್ಕಾರಕ್ಕೆ ಖಂಡಿತವಾಗಿಯೂ ಭವಿಷ್ಯ ಇರೋದಿಲ್ಲ. ಈ ಸಮಾಜ ಅದನ್ನು ಸಹಿಸಿಕೊಂಡ್ರೆ ಅದಕ್ಕಿಂತನೂ ದೊಡ್ಡ ದುರಂತ ಇನ್ನೊಂದಿಲ್ಲ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಅಮೆರಿಕಾದ ಕದ ತಟ್ಟಿದ ಎಬೋಲಾ ಭಾರತಕ್ಕೂ ಬರಬಹುದು, ಅದರ ಬಗ್ಗೆ ಒಂದು ವರದಿಯನ್ನು ಕೊಡ್ತೀನಿ.